ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವ ತ್ರಯೇಕ ದೇವರ ಹೆಸರಿನಲ್ಲಿ ಉಂಟಾಗಲಿ. ಆಮೇನ್. ನಾವು ಉದಯ ಕಾಲದ ಆರಾಧನೆಯನ್ನು ಪ್ರಾರಂಭಿಸುವ ಹಾಗೆ ಹಾಡುವ ಸಂಗೀತಗಳಲ್ಲಿ 15ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಸಂಗೀತಗಳಲ್ಲಿ 15 ಮೊದಲಿನ 2 ಚರಣಗಳನ್ನು ಮಾತ್ರ ಹಾಡಿಕೊಳ್ಳೋಣ. ಪ್ರೀತಿ ದಿವ್ಯ ರೂಪವಾಗಿ ನನ್ನನ್ನೀನು ನಿರ್ಮಿಸಿ. ಕೃಪೆಗಳಲ್ಲಿ ಐಶ್ವರ್ಯಭರಿತನಾದ ನನ್ನ ಸ್ವರ್ಗೀಯ ತಂದೆಯಾದ ದೇವರೇ, ಅಪ್ಪ ಸ್ವಾಮಿ, ಈ ನೂತನ ದಿನದ ಬೆಳಗಿನ ಜಾವದಲ್ಲಿ ಕರ್ತನೆ ನಿನ್ನ ಶ್ರಮೆ, ಮರಣ, ಪುನರುತ್ಥಾನ ಧ್ಯಾನಗಳನ್ನು ಮಾಡುವಂಥ ಒಂದು ಸೌಭಾಗ್ಯವನ್ನು ನನಗೂ ನಮ್ಮೆಲ್ಲರಿಗೂ ದಯಪಾಲಿಸಿಕೊಟ್ಟಿದ್ದೀಪ. ನಿನಗೆ ಸ್ತೋತ್ರ. ತಿರುಗಿ ಕರ್ತನೆ ತಂದೆಯಾದ ದೇವರೇ, ನೂತನ ದಿನವನ್ನು ನೋಡುವಂಥ ಒಂದು ಸೌಭಾಗ್ಯವನ್ನು ಕೂಡ ನಮ್ಮ ಜೀವಿತಕ್ಕೆ ಒದಗಿಸಿಕೊಟ್ಟಿದ್ದಿ. ರಾತ್ರಿ ಸುಖಕರವಾದ ನಿದ್ರೆಯನ್ನು ಕೊಟ್ಟು ಎಲ್ಲ ಕೇಡುಗಂಡಾಂತರಗಳಿಂದ ತಪ್ಪಿಸಿ ಕಾಪಾಡಿ ದೇವರೇ, ಅಪ್ಪ ಸ್ವಾಮಿ, ನಿನ್ನ ಆಲಯದಲ್ಲಿ ತಿರುಗಿ ಸೇರಿ ಬರೋದಕ್ಕೆ ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ. ಈ ಶ್ರಮೆ, ಮರಣ, ಪುನರುತ್ಥಾನ ಧ್ಯಾನಗಳಲ್ಲಿ ಕರ್ತನೆ ಬೆಳಗ್ಗೆ ಸಾಯಂಕಾಲ ಬಿತ್ತರಿಸಲ್ಪಡುವಂಥ ಈ ನಿನ್ನ ಜೀವವುಳ್ಳ ವಾಕ್ಯವನ್ನು ದೇವರೇ ಕರ್ತನೆ ನಾವು ಕೇಳುವುದ್ರ ಮಾತ್ರವಲ್ಲ ಕರ್ತನೆ, ಅದನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನಡೆಯುವುದಕ್ಕೆ ನಿನ್ನ ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ. ಅಪ್ಪ ಕರ್ತನೆ, ಇಲ್ಲಿ ಬಂದು ನಿನ್ನ ವಾಕ್ಯವನ್ನು ಬಿತ್ತುವಂಥ ಎಲ್ಲ ನಿನ್ನ ಸೇವಕಿಯರನ್ನು ಕರ್ತನೆ ನಿನ್ನ ಘನಸ್ಥಕ್ಕೆ ಒಪ್ಪಿಸಿಕೊಡ್ತೇನೆ ಸ್ವಾಮಿ. ಅವರು ಬಿತ್ತಿದಂಥ ಬೀಜ ಎಂದಿಗೂ ನಿರರ್ಥಕವಾಗುವುದಿಲ್ಲ ಎಂಬುದಾಗಿ ಹೇಳಿದ್ದೆಯಲ್ಲ ಸ್ವಾಮಿ. ದೇವರೇ, ಅದು ಮುಂದಿನ ದಿನಗಳಲ್ಲಿ 30ರಷ್ಟು, 60ರಷ್ಟು, 100ರಷ್ಟು ಕರ್ತನೆ ಫಲ ಕೊಡುವಂತೆ ಸಹಾಯ ಮಾಡು ಸ್ವಾಮಿ. ದೇವರೇ, ನಮ್ಮ ಸಭೆ ಆತ್ಮಿಕವಾಗಿ ಉಜ್ಜೀವನಗೊಳ್ಳುವಂತೆ ನಿನ್ನ ಕೃಪೆಯನ್ನು ಅನುಗ್ರಹಿಸು. ಮೊದಲಿಗಿತ್ತಿಯ ಸಭೆಯನ್ನಾಗಿ ನಮ್ಮ ಸಭೆಯನ್ನು ಮಾರ್ಪಡಿಸು ಎಂಬುದಾಗಿ ನಿನ್ನಲ್ಲಿ ಬೇಡ್ಕೊಳ್ತೇನೆ ದೇವ. ಈ ಸಮಯದಲ್ಲಿ ಕರ್ತನೆ ತಂದೆಯಾದ ದೇವರೇ, ಅಪ್ಪ ಪರೀಕ್ಷೆಗೆ ಕುಳಿತುಕೊಳ್ಳುವಂಥ ಎಲ್ಲ
SSLC ಮಕ್ಕಳನ್ನು PUC ಮಕ್ಕಳನ್ನು ದೇವರೇ ನಿನ್ನ ಘನಹಸ್ತಕ್ಕೊಪ್ಪಿಸಿಕೊಡುತ್ತೇನೆ. ನಿನ್ನ ಜ್ಞಾನದಿಂದ ತುಂಬಿಸು ಸ್ವಾಮಿ. ಯಾವನಿಗೆ ಜ್ಞಾನ ಕಡಿಮೆ ಆಗಿದ್ದರೆ ನನ್ನನ್ನು ಕೇಳಿಕೊಳ್ಳಲಿ, ಹಂಗಿಸದೆ ಕೊಡುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ್ದಿ. ನೀನು ವಾಗ್ದಾನ ಮಾಡಿದಂಥ ದೇವರು ನಂಬಿಗಸ್ತನಾಗಿದ್ದಿ. ಅದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ. ಮಕ್ಕಳು ಕರ್ತನೆ ಪರೀಕ್ಷೆಯಲ್ಲಿ ಉತ್ತಮವಾದ ರೀತಿಯಲ್ಲಿ ಕರ್ತನೆ ಪರೀಕ್ಷೆಯನ್ನು ಎದುರಿಸುವುದರ ಮೂಲಕ ಕರ್ತನೆ ತಮ್ಮ ಜೀವಿತದಲ್ಲಿ ಕರ್ತನೆ ಉನ್ನತವಾದ ಒಂದು ಸ್ಥಾನಮಾನಗಳಲ್ಲಿ ನಮ್ಮ ಮಕ್ಕಳು ನಿಂತುಕೊಳ್ಳುವಂತೆ ನೀನು ಸಹಾಯ ಮಾಡು. ಮಕ್ಕಳಿಗೆ ಒಳ್ಳೆಯ ಆರೋಗ್ಯ ಕೊಡು. ಯಾವುದೇ ಬಲಹೀನತೆಗಳು ಮಕ್ಕಳನ್ನು ಕಾಡದಂತೆ ಕರ್ತನೆ ನೀನು ನಮ್ಮ ಮಕ್ಕಳ ಸುತ್ತಲೂ ನಿನ್ನ ಬೇಲಿಯನ್ನು ಹಾಕಿ ಕಾಯ್ದು ಕಾಪಾಡು ಎಂಬುದಾಗಿ ನಿನ್ನಲ್ಲಿ ಬೇಡ್ಕೊಳ್ತೇನೆ ಸ್ವಾಮಿ. ವಿಶೇಷವಾಗಿ ನಮ್ಮ ಸಭೆಯನ್ನು ನಿನ್ನ ಮುಂದೆ ನೆನಪು ಮಾಡಿಕೊಳ್ತೇನೆ. ನಮ್ಮ ಸಭೆಯಲ್ಲಿಟ್ಟಂಥ ಪ್ರೀತಿ, ಸಂತೋಷ, ಸಮಾಧಾನಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ಕರ್ತನೆ ಸಭೆಯಲ್ಲಿರುವಂಥ ಎಲ್ಲ ಕುಟುಂಬಗಳನ್ನು ವಿಶೇಷವಾದ ರೀತಿಯಲ್ಲಿ ಅಪ್ಪ ಕರ್ತನೆ ನೀನು ಆಶೀರ್ವದಿಸಿದ್ದೀರಿ. ಮತ್ತು ಕರ್ತನೆ ತಂದೆ ಯಾರು ಇಕ್ಕಟ್ಟುಗಳಲ್ಲಿ, ಸಮಸ್ಯೆಗಳಲ್ಲಿ, ಬಡತನಗಳಲ್ಲಿ, ಸಾಲದ ಬಾಧೆಯಲ್ಲಿದ್ದಾರೋ, ಅನಾರೋಗ್ಯದಲ್ಲಿದ್ದಾರೋ ಅಂತೆಲ್ಲ ಕುಟುಂಬಗಳಲ್ಲಿ ಕರ್ತನೆ ನೀನಿದ್ದುಕೊಂಡು ಸ್ವಾಮಿ ಬೇಕಾದಂಥ ಶಾಂತಿ ಸಮಾಧಾನವನ್ನು ಬಿಡುಗಡೆ ಮಾಡು ಎಂಬುದಾಗಿ ನಿನ್ನಲ್ಲಿ ಬೇಡ್ಕೋತೇನೆ ಸ್ವಾಮಿ. ನಮ್ಮ ಸಭೆ ಆತ್ಮಿಕವಾಗಿ ಉಜ್ಜೀವನ ಹೊಂದುವಂತೆ ಕರ್ತನೆ ಪ್ರತಿಯೊಂದು ಕುಟುಂಬಗಳಲ್ಲಿ ನಿನ್ನ ಭಕ್ತಿಯ ಸಂಜೀವನ ಆಗುವ ಹಾಗೆ ನಿನ್ನ ಕೃಪೆಯನ್ನು ಕೊಟ್ಟು ನಡೆಸು ಎಂಬುದಾಗಿ ನಿನ್ನಲ್ಲಿ ಬೇಡ್ಕೊಳ್ತೇನೆ ಸ್ವಾಮಿ. ದೇವ ವಿಶೇಷವಾಗಿ ಕರ್ತನೆ ದೇಶದಲ್ಲಿ ಉಂಟಾಗಿರುವಂಥ ಯುದ್ಧದ ಭೀತಿಯಿಂದ ದೇವರೇ ಬಿಡುಗಡೆಗೊಳಿಸಪ್ಪ. ಅನೇಕರು ಯುದ್ಧದಲ್ಲಿ ಸ್ವಾಮಿ ಕರ್ತನೆ ಅಪ್ಪ ಪ್ರಿಯರನ್ನು ಕಳೆದುಕೊಂಡಿದ್ದಾರೆ, ಮನೆಗಳನ್ನು ಕಳೆದುಕೊಂಡಿದ್ದಾರೆ. ದೇವರೇ ಆಗುವಂಥ ಆರ್ಥಿಕ ಪರಿಸ್ಥಿತಿಯನ್ನು ಕರ್ತನೆ ಇದರಿಂದ ನಮ್ಮನ್ನು ಬಿಡುಗಡೆಗೊಳಿಸು ಸ್ವಾಮಿ. ಮುಂದೆ ಎಲ್ಲ ಇಡೀ ದೇಶದಾದ್ಯಂತ ನಡೆಯುವಂಥ ಕರ್ತನೆ ಎಲ್ಲ ಒಂದು ಗೊಂದಲಮಯವಾದ ವಾತಾವರಣವನ್ನು ನೀವು ತಿಳಿಗೊಳಿಸ್ರಪ್ಪ. ಯುದ್ಧವನ್ನು ನಿಲ್ಲಿಸ್ರಿ, ಅವರ ಹೃದಯಗಳಲ್ಲಿ ಕಾರ್ಯ ಮಾಡ್ರಿ ಸ್ವಾಮಿ. ದೇವರೇ ಅಪ್ಪ ಕರ್ತನೆ ಯುದ್ಧವನ್ನು ನಿಲ್ಲಿಸುವಂತೆ ದೇವರೇ ನಿನ್ನ ಕೃಪೆಯನ್ನು ಕೊಡ್ರಿ. ನಮ್ಮ ಗದಗ ಪಟ್ಟಣವನ್ನು ದೇವರೇ ನಿನ್ನ ಘನಹಸ್ತಕ್ಕೊಪ್ಪಿಸಿಕೊಡ್ತೇನೆ ದೇವರೇ. ಅಪ್ಪ ಕರ್ತನೆ ಈ ಧ್ವನಿವರ್ಧಕದ ಮೂಲಕ, ಆನ್ಲೈನ್ ಮೂಲಕ ವಾಕ್ಯವನ್ನು ಆಲಿಸುವಂತೆ ಎಲ್ಲ ನಿನ್ನ ಭಕ್ತ ಸಮೂಹವನ್ನು ದೇವರೇ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತೇನೆ. ವಾಕ್ಯವನ್ನು ಕೇಳುವುದರ ಮೂಲಕ ಅವರ ಜೀವಿತಗಳು ಬದಲಾವಣೆಯ ಒಂದು ಪರಿವರ್ತನೆಯ ಜೀವಿತಕ್ಕೆ ನಡೆಸು ಎಂಬುದಾಗಿ ನಿನ್ನಲ್ಲಿ ಬೇಡ್ಕೋತೇನೆ. ಉದಯ ಕಾಲದಲ್ಲಿ ಸೇರಿ ಬಂದಂತೆ ಎಲ್ಲ ನಿನ್ನ ಭಕ್ತರನ್ನ ದೇವರೇ ನಿನ್ನ ಘನಹಸ್ತಕ್ಕೊಪ್ಪಿಸಿಕೊಡುತ್ತೇನೆ. ಯಾರ್ಯಾರು ಸ್ವಾಮಿ ಕರ್ತನೆ ಯಾವ ಒಂದು ಚಿಂತೆ, ದುಃಖ, ವೇದನೆಯಿಂದ ಬಂದಿದ್ದಾರೆ ಅವರೆಲ್ಲ ಒಂದು ಕರ್ತನೆ ಅಪ್ಪ ಸ್ವಾಮಿ ನಿನ್ನ ಸನ್ನಿಧಾನದಲ್ಲಿ ಅವೆಲ್ಲವುಗಳಿಗೆ ಬಿಡುಗಡೆಯನ್ನು ಕೊಡು ಸ್ವಾಮಿ. ದೇವರೇ 46 ದಿನಗಳು ಮಾತ್ರವಲ್ಲ ಕರ್ತನೆ ನಮ್ಮ ಜೀವಿತದುದ್ದಕ್ಕೂ ನಿನ್ನೊಟ್ಟಿಗೆ ನಮ್ಮ ಜೀವಿತ ಕಾಲವನ್ನು ಕಳೆಯಲಿಕ್ಕಾಗೋ ಹಾಗೆ ನಿನ್ನ ಕೃಪೆ ಕೊಟ್ಟು ನಡೆಸು ಎಂಬುದಾಗಿ ಬೇಡ್ಕೊಳ್ತೇನೆ ಸ್ವಾಮಿ. ದೇವರೇ ಈ ಸಮಯದಲ್ಲಿ ಕರ್ತನೆ ನಿನ್ನ ವಾಕ್ಯ ಸಂದೇಶವನ್ನು ಕೊಡುವಂಥ ನಿನ್ನ ದಾಸನನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತೇನೆಪ್ಪ ಸ್ವಾಮಿ. ದೇವರೇ ನಿನ್ನ ಶಿಲುಬೆ ಅಡಿದಾವರೆಯಲ್ಲಿ ಬಚ್ಚಿಟ್ಟುಕೊಂಡು ಅವರ ಮೂಲಕ ಬರುವಂಥ ಕರ್ತನೆ ಅಪ್ಪ ಜೀವಳ ವಾಕ್ಯಗಳು ಜನರ ಹೃದಯದಲ್ಲಿ ಕಾರ್ಯ ಮಾಡಲಿ ಸ್ವಾಮಿ. ಬಲದಿಂದಲ್ಲ, ಪರಾಕ್ರಮದಿಂದಲ್ಲ ಸ್ವಾಮಿ, ನಿನ್ನ ಆತ್ಮನ ಮೂಲಕ ನಿನ್ನ ಮಗನನ್ನು ಅಭಿಷೇಕಿಸಿ ಅಪ್ಪ ಕರ್ತನೆ ನೀನು ಮಾತನಾಡು ಸ್ವಾಮಿ. ನಮ್ಮ ಕಿವಿಗಳನ್ನು ಕೇಳುವುದಕ್ಕೆ ತೆರೆ ಮಾಡು, ಗ್ರಹಿಸಿಕೊಳ್ಳುವಂಥ ಆತ್ಮನನ್ನು ಕೊಟ್ಟು ನಮ್ಮನ್ನು ನಡೆಸು ಎಂಬುದಾಗಿ ಬೇಡ್ಕೊಳ್ತೇನೆ ಸ್ವಾಮಿ. ಹೀಗೆ ಕರ್ತನೆ ನಾವು ಬೇಡಿಕೊಳ್ಳೋದು ಬಹಳ ಉಂಟು ಸ್ವಾಮಿ. ನಾವು ಬೇಡುವುದಕ್ಕಿಂತಲೂ ಗ್ರಹಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಕೊಡಲು ಶಕ್ತನಾದ ದೇವರೇ, ಘನತೆ, ಮಾನ, ಮಹಿಮೆ ನಿಮಗೆ ಸಲ್ಲಿಸುತ್ತಾ ಯೇಸು ನಾಮದಲ್ಲಿ ದೀನತೆಯಿಂದ ಬೇಡಿಕೊಂಡು ಹೊಂದಿದ್ದೇನೆ ನನ್ನ ತಂದೆಯೇ, ಆಮೇನ್ ಆಮೇನ್. ನಾವು ಹಾಗೆ ಆರಾಧನೆಯನ್ನು ಮುಂದುವರಿಸುವ ಹಾಗೆ ಪರದೆಯ ಮೇಲೆ ಮೂಡಿಬರುವಂಥ ಹಾಡನ್ನು ಹಾಡಿಕೊಳ್ಳೋಣ. ಕರ್ತನ ಸ್ತುತಿಸಿರಿ, ಆತನ ಕೃಪೆಯು ಎಂದು ಇರುವುದು ಎಂಬ ಹಾಡನ್ನು ಹಾಡಿಕೊಳ್ಳೋಣ.
ನಾವು ಕುಳಿತಂತೆ ತಲೆಬಾಗಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನು ನಿತ್ಯನೂ ಆದಂಥ ಯೇಸು ಕ್ರಿಸ್ತನಲ್ಲಿ ಅತಿ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇವಪ್ಪ. ಕರ್ತ, ಈ ನಿನ್ನ ಶ್ರಮ ಮರಣ ಧ್ಯಾನಗಳ ಈ ಬೆಳಗಿನ ಆರಾಧನೆಯಲ್ಲಿ ಸ್ವಾಮಿ ಕರ್ತ, ನಿನ್ನ ಸಾನ್ನಿಧ್ಯದಲ್ಲಿ ನಿಂತುಕೊಂಡು ಸ್ವಾಮಿ ಕರ್ತ, ನಿನ್ನನ್ನು ಸ್ತುತಿಸಲಿಕ್ಕೂ ನಿನ್ನನ್ನು ಆರಾಧಿಸಲಿಕ್ಕೂ ಕೃಪೆ ಮಾಡಿದ ಆತನೇ ನಿನಗೆ ಸ್ತೋತ್ರ ಸಲ್ಲಿಸ್ತೇವಪ್ಪ. ಎಂಥ ಕೃಪೆಯನ್ನು ನಮಗೆ ದಯಪಾಲಿಸಿದ್ದಿ ಕರ್ತ. ಹೌದು ಸ್ವಾಮಿ ಕರ್ತನೆ, 2000 ವರ್ಷಗಳು ಗತಿಸಿ ಹೋದವಪ್ಪ. ನಮಗೋಸ್ಕರ ನೀನು ಶಿಲುಬೆ ಮೇಲೆ ನಿನ್ನ ಪ್ರಾಣವನ್ನೇ ಅರ್ಪಿಸಿದಿ. ನಮಗೋಸ್ಕರ ಸ್ವಾಮಿ ಯಜ್ಞಾರ್ಪಿತನಾಗಿದೆಯಪ್ಪ. ಹೌದು ಕರ್ತನೆ, ನಾವು ಪಾಪಿಗಳಾಗಿದ್ದೇವೆ, ಅಯೋಗ್ಯರಾಗಿದ್ದೇವಪ್ಪ.
ತಂದೆಯ ಕೋಪದಿಂದ ತಪ್ಪಿಸೋದಕ್ಕೋಸ್ಕರ ನಿನ್ನನ್ನೇ ನೀನು ಬಲಿಯಾಗಿ ಅರ್ಪಿಸಿದೆಯಲ್ಲ, ನಿನ್ನನ್ನು ಸ್ಮರಿಸ್ಕೊಳ್ತೇವೆ ಸ್ವಾಮಿ, ನಿನ್ನನ್ನು ಕೊಂಡಾಡ್ತೇವೆ ಕರ್ತನೆ. ಕರ್ತ, ನೀನೊಬ್ಬನೇ ಸ್ವಾಮಿ ಮನುಷ್ಯರಿಗೋಸ್ಕರ ಪ್ರಾಣ ಕೊಟ್ಟಂಥ ದೇವರು. ಹೌದು ಕರ್ತನೆ ಸ್ವಾಮಿ, ಇವತ್ತು ಕೂಡ ನೀನು ನಮ್ಮ ಮಧ್ಯದಲ್ಲಿ ಇದ್ದೀ ಎಂಬ ವಿಶ್ವಾಸದಿಂದ ಕರ್ತನೆ ನಾವು ಬದುಕುವವರಾಗಿದ್ದೇವಪ್ಪ. ಕರ್ತನೆ, ನಿನ್ನ ಆಲಯದಲ್ಲಿ ಸೇರಿ ಬಂದಂಥ ನಿನ್ನ ಭಕ್ತ ಸಮೂಹವನ್ನು ಆಶೀರ್ವದಿಸು ಕರ್ತನೆ. ಆಸಕ್ತಿಯಿಂದ ನಿನ್ನ ವಾಕ್ಯಗಳನ್ನು ಕೇಳಲಿಕ್ಕೆ ದಾಹವುಳ್ಳವರಾಗಿ ಬಂದಿದ್ದಾರೆ ಸ್ವಾಮಿ, ಆಶೀರ್ವದಿಸು. ಮನೆಯಲ್ಲಿ ಕುಳಿತುಕೊಂಡು ಕೇಳಿಸ್ಕೊಳ್ತಾ ಇರುವಂಥವ್ರು, ಆನ್ನಲ್ಲಿ ಕೇಳಿಸ್ಕೊಳ್ತಾ ನೋಡ್ತಾ ಇರುವಂಥವ್ರು ಎಲ್ಲರನ್ನೂ ನೀನು ಆಶೀರ್ವಾದ ಮಾಡ್ಕರ್ತೇನೆ. ಯೇಸುವೆ, ಈ ವಾಕ್ಯಗಳು ಸ್ವಾಮಿ ಮಾತನಾಡುವಂಥವ್ನು ನಾನಾಗಿರದೆ ಸ್ವಾಮಿ, ಮಾತನಾಡುವಂಥವನು ನೀನೇ ಆಗಿರು ಸ್ವಾಮಿ. ಬೇಡಿದ ಪ್ರಾರ್ಥನೆಯನ್ನು ರಕ್ಷಕನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಈ ಬೆಳಗಿನ ಜಾವದ ಈ ಆರಾಧನೆಗೆ ಈ ಸಮಯದಲ್ಲಿ ನಾವೊಂದು ಸ್ಥಳದಲ್ಲಿ ನಿಂತಿಕೊಳ್ಳಲಿಕ್ಕೆ ಸಹಾಯ ಮಾಡಿದಂಥ ಸರ್ವಶಕ್ತನಾದ ತಂದೆಯ ದೇವರಿಗೆ ನಾನು ಮೊದಲನೇದಾಗಿ ಕೃತಜ್ಞತೆಯನ್ನು ಸಲ್ಲಿಸುವವನಾಗಿದ್ದೇನೆ. ಎರಡನೇದಾಗಿ ಈ ಬೆಳಗಿನ ಆರಾಧನಾ ಕೂಟದ ಪ್ರತಿಯೊಂದೊಂದು ವ್ಯಕ್ತಿಗಳಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸುವವನಾಗಿದ್ದೇನೆ. ಮಾತ್ರವಲ್ಲದ ಸಭೆಯವರಾದ ತಾವೆಲ್ಲರೂ ಆಸಕ್ತಿಯಿಂದ ಆಲಯದಲ್ಲಿ ಬಂದು ವಾಕ್ಯಗಳನ್ನು ಕೇಳುವುದಕ್ಕೂ ಆರಾಧನೆಯಲ್ಲಿ ಪಾಲ್ಗೊಳ್ಳಲಿಕ್ಕೂ ಬಂದಂಥ ಪ್ರತಿಯೊಬ್ಬರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸುವವನಾಗಿದ್ದೇನೆ. ನಾವು ಆರಾಧನೆಗೆ ಸಂದೇಶಕ್ಕೆ ಮುಂದೆ ಹೋಗುವ ಹಾಗೆ ಈ ದಿವಸ ನಾನು ಆಯ್ದುಕೊಂಡಂಥ ವಿಷಯ ಕೃತಜ್ಞತೆ ಅಥವಾ ಉಪಕಾರ ಸ್ಮರಣೆ ಎಂಬುದಾಗಿ ನಾವು ಈ ಒಂದು ಶೀರ್ಷಿಕೆ ಮೇಲೆ ನಾವು ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ. ಯೇಸು ಕ್ರಿಸ್ತನ ಶ್ರಮ ಮರಣ ಧ್ಯಾನಗಳ ಈ ಬೆಳಗಿನ ಜಾವದಲ್ಲಿ ಸಂದೇಶಕ್ಕೋಸ್ಕರ ಸಿದ್ಧಪಡಿಸಿದಂಥ ವಿಷಯ ಕೃತಜ್ಞತೆ. ಕೃತಜ್ಞತೆ, ಧನ್ಯವಾದಗಳು, ನಿಮ್ಮಿಂದ ತುಂಬ ಉಪಕಾರವಾಯಿತು, ಥ್ಯಾಂಕ್ ಯು ವೆರಿ ಮಚ್. ಇವು ಸ್ವಾಭಾವಿಕವಾಗಿ ನಾವು ನಮಗೆ ಸಹಾಯ ಮಾಡಿದವರಿಗೆ ಹೇಳುತ್ತೇವೆ. ಮತ್ತು ಮನುಷ್ಯರಾದ ನಾವು ಇನ್ನೊಬ್ಬರು ಸಹಾಯ ಮಾಡಿದಾಗ ಆ ಹೇಳುವಂಥದ್ದು ಅದು ಯೋಗ್ಯವಾದದ್ದು ಕೂಡ ಇದೆ ಎಂಬುದಾಗಿ. ಈ ಸಮಯದಲ್ಲಿ ನಾವು ಯಾರಿಗೆ ಮತ್ತು ಯಾಕೆ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಬಂದಿದ್ದೇವೆ ತಮ್ಮೆಲ್ಲರಿಗೂ ಗೊತ್ತುಂಟು. ಸರ್ವಶಕ್ತನಾದ ತಂದೆಯಾದ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಬಂದಿದ್ದೇವೆ ಎಂಬುದಾಗಿ. ಕೀರ್ತನೆ 136 1 ಮತ್ತು 2ನೇ ವಚನ ಹೀಗೆ ಹೇಳ್ತಿದ್ರೆ, ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನು ಒಳ್ಳೆಯವನು. ದೇವಾದಿ ದೇವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನ ಕೃಪೆಯು ಶಾಶ್ವತವಾದದ್ದು. ಯಾಕೆಂದರೆ ಆತನು ನಮಗೋಸ್ಕರ ಒಳ್ಳೆಯದನ್ನು ಮಾಡಿದ್ದಾನೆ. ಅದಕ್ಕೋಸ್ಕರ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಯೆಶಾಯ 63:7ನೇ ವಚನ ಹೀಗೆ ಹೇಳ್ತಿದ್ರೆ, ಯೆಹೋವನು ನನಗೆ ಅನುಗ್ರಹಿಸಿದ್ದೆಲ್ಲವನ್ನು ಸ್ಮರಿಸಿ ಆತನ ಕೃಪಾ ಕಾರ್ಯಗಳನ್ನು, ಸ್ತುತ್ಯ ಕೃತ್ಯಗಳನ್ನು, ಆತನು ಕನಿಕರದಿಂದಲೂ ಕೃಪಾತಿಶಯದಿಂದಲೂ ಇಸ್ರಾಯೇಲರಿಗೆ ದಯಪಾಲಿಸಿದ ಹಾಗೆ ನನಗೂ ನಿಮಗೂ ಈ ದಿವಸ ದಯಪಾಲಿಸಿದ್ದಾನೆ. ಅದಕ್ಕೋಸ್ಕರ ಕೃತಜ್ಞತೆ. ನಮ್ಮ ಹಿಂದಿನ ಜೀವಿತವನ್ನು ಸ್ವಲ್ಪ ಮೆಲುಕು ಹಾಕೋಣ. ಹಿಂದಿನ ಜೀವಿತವನ್ನು ನಾವು ನೆನಪು ಮಾಡಿಕೊಳ್ಳೋಣ. ಕನ್ನಡಿಯ ಹಾಗೆ ಅದು ನಮ್ಮ ಮುಂದೆ ಬಂದು ನಿಂದಿರುತ್ತದೆ. ನಮ್ಮ ಹಿಂದಿನ ಜೀವಿತ ಏನಾಗಿತ್ತು, ನಾವು ಹೇಗಿದ್ದೆವು, ಈಗ ಹೇಗಾಗಿದ್ದೇವೆ. ಕಷ್ಟದ ದಿನಗಳನ್ನು ನಾವು ಬಹಳಷ್ಟು ಅನುಭವಿಸಿದ್ದೇವೆ. ದೊಡ್ಡ ಕುಟುಂಬ, ಮನೆ ತುಂಬ ಮಕ್ಕಳು, ಸಾಕಾಗದ ಸಂಬಳ, ಇಂತಹ ಸ್ಥಿತಿಗಳಿಂದ ನಾವು ಪಾರಾಗಿ ಬಂದು
ಒಂದು ಸ್ಥಿತಿವಂತರಾಗಿ ಈ ದಿವಸ ನಾವು ಇಲ್ಲಿ ಇರುವುದಕ್ಕೆ ಕರ್ತನಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಹಾಗಾದರೆ ನಮ್ಮನ್ನು ಸಾಕಿ ಸಲುಹಿದ ಸರ್ವಶಕ್ತನಾದ ದೇವರಿಗೆ ನಾವು ಎಷ್ಟರ ಮಟ್ಟಿಗೆ ಕೃತಜ್ಞರಾಗಿದ್ದೇವೆ ಎಂಬುದನ್ನು ನಾವು ನೋಡುವಾಗ ಅದಕ್ಕೆ ಪರಿಯೇ ಇಲ್ಲ. ಹಳೆಯದನ್ನು ಮರೆತು ಬಿಡ್ರಿ ಎಂಬುದಾಗಿ ನಮಗೆ ಸತ್ಯವೇದ ಹೇಳ್ತದೆ. ಯಾವುದನ್ನು ಪ್ರಿಯರೇ? ಬೇಡವಾದ ಸಂಗತಿಗಳನ್ನು ನಾವು ಮರಿಬೇಕು. ಆತನು ಮಾಡಿದಂಥ ಉಪಕಾರಗಳನ್ನು ನಾವು ಎಂದಿಗೂ ಮರೆಯಬಾರದು. ಆತನು ನಮ್ಮನ್ನು ಸಲುಹಿದ್ದಾನೆ, ನಮ್ಮನ್ನು ಕೈ ಹಿಡಿದು ನಡೆಸಿದ್ದಾನೆ. ನಾವು ಬಲಹೀನರಾಗಿದ್ದಾಗ ನಮಗೆ ಬಲ ಕೊಟ್ಟು ನಡೆಸಿದ ಆತನು ಕಷ್ಟದಲ್ಲಿರುವಾಗ ನಮ್ಮನ್ನು ಕಷ್ಟದಿಂದ ಬಿಡಿಸಿ ನಡೆಸಿದ ಆತನು, ನಾವು ರೋಗದಲ್ಲಿರುವಾಗ ಯೆಹೋವ ರಾಫ ಆಗಿ ನಮ್ಮನ್ನು ಆರೋಗ್ಯ ಮಾಡಿ ನಡೆಸಿದ ಆತನು ನಾವು ಶೋಧನೆಯಲ್ಲಿರುವಾಗ ನಮ್ಮನ್ನು ಶೋಧನೆಯಿಂದ ಬಿಡಿಸಿ ನಡೆಸಿದ ಆತನು ಹೌದು, ಹಸಿವೆಯಲ್ಲಿರುವಾಗ ನಮ್ಮನ್ನು ಉಣಬಡಿಸಿ ನಮ್ಮನ್ನು ಕಾಯ್ದು ಕಾಪಾಡಿ ನಡೆಸಿದ ಆತನಾಗಿದ್ದಾನೆ. ಚಿಂತೆಯಲ್ಲಿರುವಾಗ ನಮ್ಮ ಚಿಂತಾಭಾರವನ್ನು ಆತನು ಹೊತ್ತುಕೊಂಡು ನಮ್ಮನ್ನು ಜೀವಿತರ ಪಟ್ಟಿಯಲ್ಲಿಟ್ಟು ನಡೆಸಿದ್ದಾನೆ. 2 ಥೆಸಲೋನಿಕ 3:3 ಹೀಗೆ ಹೇಳ್ತದ್ರಿ, ಯೆಹೋವನು ನಂಬಿಗಸ್ತನು, ಆತನು ನಿಮ್ಮನ್ನು ದೃಢಪಡಿಸಿ ನೀವು ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡುವನು ಎಂಬುದಾಗಿ. ಎಷ್ಟು ಸತ್ಯವಾದಂಥ ಮಾತು. ಸೈತಾನನು ವಿಧ ವಿಧವಾಗಿ ಹೊಂಚು ಹಾಕುವಾಗಲೂ ಆತನ ಬಲೆಯಿಂದ ಬಿಡಿಸಿ ನಮ್ಮನ್ನು ಕೆಡುಕನ ಕೈಗೆ ಸಿಕ್ಕದಂತೆ ಆತನು ಕಾಪಾಡಿ ನಡೆಸಲು ಶಕ್ತನಾದ ದೇವರಾಗಿದ್ದಾನೆ. ಆತನನ್ನು ನಂಬಿದಂಥ ನಮ್ಮೆಲ್ಲರನ್ನು ತನ್ನ ಕೃಪಾದಸ್ತದಲ್ಲಿ ಇಟ್ಟುಕೊಂಡು ಬಂದಂಥ ಮತ್ತು ಬರಲಿಕ್ಕಿರುವ ಎಲ್ಲ ಕಷ್ಟ ಸಂಕಟಗಳ, ರೋಗ, ಚಿಂತೆ, ಬಾಧೆಗಳಿಂದ ಆತನು ಕೆಡುಕನ ಕೈಯಿಂದ ಪಾರು ಮಾಡಿ ನಮ್ಮನ್ನು ನಡೆಸಿದ್ದಾನೆ ಎಂಬುದನ್ನು ನಾವು ಈ ಸಮಯದಲ್ಲಿ ನೆನಪು ಮಾಡಿಕೊಳ್ಳಬೇಕು. ಬಹಳಷ್ಟು ಸಾರಿ ನಾವು ಗುಣಗುಡ್ತೇವ್ರಿ. ಮೊನ್ನೆ ನಮ್ಮ ಸಭೆಯಲ್ಲಿ ನಡೆದಂಥ ಪ್ರಾರ್ಥನಾ ಕೂಟದಲ್ಲಿ ಸೇವಕರು ಹೇಳ್ತಾ ಇದ್ದರು, ಎಲ್ಲಿ ಗುಣಗುಟ್ಟುಗೆ ಇರ್ತದೋ ಅಲ್ಲಿ ಸಂತೃಪ್ತಿ ಇರುವುದಿಲ್ಲ. ಎಲ್ಲಿ ಸಂತೃಪ್ತಿ ಇರ್ತದೋ ಅಲ್ಲಿ ಗುಣಗುಟ್ಟುಗೆ ಇರುವುದಿಲ್ಲ ಎಂಬುದಾಗಿ ಸತ್ಯ ಸಂಗತಿಯಾಗಿದೆ. ನಾವು ಗುಣಗುಟ್ಟು ತೃಪ್ತಿನೇ ಇಲ್ಲದ ಹಾಗೆ, ಸಂತೃಪ್ತಿನೇ ಇಲ್ಲದ ಹಾಗೆ ನಾವು ಸದಾ ಕಾಲವು ಜೀವಿಸುವಾದರೆ, ದುಡ್ಡು ದೊಡ್ಡಪ್ಪ ಎಂದು ತಿಳಿದು ಜೀವಿಸುವವರಿಗೆ ಕ್ರಿಸ್ತಿಯ ಜೀವಿತ ಬಹಳ ಕಠಿಣವಾಗಿದೆ ಎಂಬುದಾಗಿ ನಮ್ಮ ಯೇಸು ಸ್ವಾಮಿ ನಮಗೆ ಏನನ್ನು ಕಲಿಸಿಕೊಟ್ಟಿದ್ದಾನೆ ಪ್ರಿಯರೇ? ಕರ್ತನು ಕಲಿಸಿಕೊಟ್ಟಂಥ ಪ್ರಾರ್ಥನೆ ನಮಗೇನು ಹೇಳ್ತದೆ? ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮ್ಮ 1 ವರ್ಷದ ಆಹಾರವನ್ನು ನಮಗೆ ದಯಪಾಲಿಸಿಕೊಡು ಅನ್ನಲಿಲ್ಲ. ನಮ್ಮ 1 ತಿಂಗಳದ ಆಹಾರವನ್ನು ನಮಗೆ ಒದಗಿಸಿಕೊಡು ಅನ್ನಲಿಲ್ಲ. ನಮ್ಮ ಅನುದಿನ ಆಹಾರವನ್ನು ಈ ಹೊತ್ತು ದಯಪಾಲಿಸಿಕೊಡು ಎಂಬುದಾಗಿ ನಮಗೆ ಕಲಿಸಿಕೊಟ್ಟಿದ್ದಾನೆ. ಆದ್ದರಿಂದ ಕ್ರೈಸ್ತರಾದ ನಾವು ಅನುದಿನದ ಆಹಾರಕ್ಕೆ, ಡೈಲಿ ಬ್ರೆಡ್ಡಿಗೆ ಮಾತ್ರ ನಾವು ಯೋಗ್ಯರು ಎಂಬುದಾಗಿ ಒಂದು ನಡೆದಂಥ ಸಂಗತಿಯನ್ನು ನಿಮ್ಮ ಮುಂದೆ ಹಂಚಿಕೊಳ್ತೇನೆ. ನಾವು ಯೌವನಸ್ಥರಿದ್ದಾಗ ನಮ್ಮನ್ನು ಆತ್ಮೀಯ ರೀತಿಯಲ್ಲಿ ನಡೆಸಿದಂಥ ಸೇವಕರೊಬ್ಬರು ಸುಮಾರು 24-25 ವರ್ಷ ಆದ ನಂತರ ನಮಗೆ ಭೇಟಿಯಾದರು. ಬಹಳ ಖುಷಿ. ಅವ್ರು ನೋಡಿದರೆ ನಮಗೂ ಖುಷಿಯಾಯಿತು, ನಮ್ಮನ್ನು ನೋಡಿ ಅವ್ರಿಗೂ ಖುಷಿಯಾಯಿತು. ಎಲ್ಲ ಮಕ್ಕಳು ಹೆಂಗೆ ಏನು ಎಲ್ಲ ಮಾತಾಡಿದ್ವಿ. ನಂತರ ಒಂದು ಮಾತು ಕೇಳಿದ್ರಿ ಅವರು, ಚಮಣ ಮತ್ತು ಆಸ್ತಿ ಪಾಸ್ತಿ ಮಾಡ್ಕೊಂಡು ಇಲ್ಲಪ್ಪ ಅಂತಂದರು.
ಒಂದು ಸೆಕೆಂಡ್ ಸುಮ್ಮನೆ ನಿಂತು ಬಿಟ್ರೆ ನಾನು, ಏನಪ್ಪ ಇವರು ಈ ರೀತಿಯಾಗಿ ಕೇಳ್ತಾರಲ್ಲ. ಪಾಸ್ಟರ್, ನೀವು ನಮಗೆ ಆರಂಭದಲ್ಲೇ ನೀವು ನಮಗೆ ಆ ರೀತಿ ಕಲಿಸ್ಲಿಲ್ಲ. ನೀವು ನಮಗೆ ಕಲಿಸಿದ್ದು ಅನುದಿನದ ಆಹಾರದ ವಿಷಯವಾಗಿ ಕಲಿಸ್ಕೊಟ್ರಿ. ಅದರಿಂದ ನಾವು ಅನುದಿನದ ಆಹಾರವನ್ನು ಫಾಲೋ ಮಾಡ್ಕೊಂಡು ಬಂದೇವ್ರಿ. ಯಾವ ಆಸ್ತಿ ಪಾಸ್ತಿ ಮಾಡಲಿಲ್ಲರಿ. ಅದು ಹಂಗಲ್ರಿ ಅಂತಂದ್ರು. ಇನ್ನೊಬ್ಬ ನಮ್ಮ ದೊಡ್ಡ ವ್ಯಕ್ತಿ ರೀ, ಸಾಕಷ್ಟು ಆಸ್ತಿ ಪಾಸ್ತಿ ಇದೆ, ಎಲ್ಲವನ್ನು ಮಾಡಿಕೊಂಡ್ರು, ಎಲ್ಲವೂ ಇದೆ. ಅವರು ಮಾತನಾಡುವಾಗ ಅವ್ರ ಮಾತುಗಳನ್ನು ಕೇಳಿಸ್ಕೊಳ್ಬೇಕನ್ನಿಸ್ತಿತ್ತು. ಅಂಥ ಒಬ್ಬ ವ್ಯಕ್ತಿ, ಚಮಣ, ನಾವು ಅನುದಿನದ ಆಹಾರಕ್ಕೆ ಯೋಗ್ಯರಪ್ಪ. ನಾವು ದಿನ ದುಡಿದು ದಿನ ತಿನ್ನಬೇಕು. ಪ್ರೀತಿಯುಳ್ಳ ಸಹೋದರ ಸಹೋದರಿ, ಯಾರನ್ನು ನಂಬ್ತೀರಿ? ಆಧ್ಯಾತ್ಮಿಕ ಜೀವಿತದಲ್ಲಿ ನಮ್ಮನ್ನು ನಡೆಸಿದಂಥ, ಅವರ ಸನ್ಮಾರ್ಗದಲ್ಲಿ ನಡೆಸಿದಂಥ ಆ ಸೇವಕರನ್ನು ನಂಬಿ ನಾವು ಜೀವಿಸ್ತೇವೋ, ಅಥವಾ ಎಲ್ಲವನ್ನು ಕೂಡಿಟ್ಟುಕೊಂಡು ಅನುದಿನದ ಆಹಾರದ ಬಗ್ಗೆ ಮಾತನಾಡುವವರ ಬಗ್ಗೆ ನಾವು ವಿಶ್ವಾಸ ಬಿಡ್ತೇವೋ? ಎಲ್ಲವನ್ನೂ ವಿವರಣೆ ಕೊಡ್ತಾ ಇದ್ದಾರೆ. ಅದಕ್ಕೆ ದೇವರ ವಾಕ್ಯ ನಮಗೆ ಈ ರೀತಿಯಾಗಿ ಹೇಳ್ತದ್ರಿ. ಕೀರ್ತನೆ 146 3ನೇ ವಚನ, ಮಾನವನ್ನು ನೆಚ್ಚಬೇಡಿರಿ, ಅವನು ಸಹಾಯ ಮಾಡಲು ಶಕ್ತನಲ್ಲ ಎಂಬುದಾಗಿ. ಬಹಳಷ್ಟು ಸಾರಿ ನಮ್ಮ ವಿಶ್ವಾಸಕ್ಕೆ ಬಂದಂಥ ವಿಶ್ವಾಸಿಗಳಲ್ಲಿ ಇದೇ ಸಮಸ್ಯೆ ಆಗ್ತದ್ರಿ. ಅವರು ಮನುಷ್ಯರನ್ನು ನೋಡಿ ನಡಿಲಿಕ್ಕೆ ಹೋಗಿ ಎಡವಿ ಬಿದ್ದು ಬಿಡ್ತಾರೆ. ನಾನು ಭಾಳಷ್ಟು ಜನರಿಗೆ ಹೇಳ್ತಿರ್ತೇನೆ ರೀ, ನೋಡಪ್ಪ, ನೀ ವಿಶ್ವಾಸದೊಳಗೆ ಬಂದಿಯಲ್ಲ, ಸ್ವಾಮಿನ ನೋಡು. ಅಕ್ಕಪಕ್ಕದಲ್ಲಿರೋರನ್ನು, ನಿನಗೆ ಬೋಧನೆ ಮಾಡೋರನ್ನು ನಂಬಿ ನೀ ಜೀವಿಸಬೇಡ. ನಾವು ಮನುಷ್ಯರು, ನಾವು ಬೀಳ್ತೇವೆ, ನಾವು ಯೋಗ್ಯರಲ್ಲ. ಮಾನವನು ನನ್ನ ನೆಚ್ಚಬೇಡಿರಿ, ಅವನು ಸಹಾಯ ಮಾಡಲು ಶಕ್ತನಲ್ಲ. ಈ ಸಮಯದಲ್ಲಿ ನಾವು ಅಪೊಸ್ತಲನಾದ ಪೌಲನನ್ನು ಒಂದು ಸೆಕೆಂಡ್ ನಾವು ನೆನಪು ಮಾಡ್ಕೋಬೇಕ್ರಿ. ಸ್ವಾಮಿ ಆತನನ್ನು ಸೇವೆಗೆ ಕರೆದ, ಪೌಲ ಸೇವೆಗೆ ಬಂದ, ಸೌಲನಾದಂಥವನು ಪೌಲನೂ ಆದ. ಆದರೆ ಪೌಲನು ಸರ್ವಶಕ್ತನಾದ ತಂದೆಯಾದ ದೇವರು ನನ್ನ ಜೊತೆ ಇದ್ದಾನೆ, ಆತನ ಕೃಪಾಹಸ್ತ ನನ್ನ ಮೇಲೆ ಇದೆ ಎಂಬುದಾಗಿ ಆತನು ಮನಸ್ಸಿಗೆ ಬಂದ ಹಾಗೆ ಮಾಡಿದನ? ಎಂದಿಗೂ ಮಾಡಲಿಲ್ಲ. ಆತನು ಬಹಳ ಪ್ರಯಾಸಪಟ್ಟ ದೇವರ ವಾಕ್ಯವನ್ನು ಹಳ್ಳಿಗಳಿಗೆ ಹೋಗಿ ಸಾರುವುದಕ್ಕೋಸ್ಕರ ಬಹಳ ಕಷ್ಟಪಟ್ಟ. ಸ್ವತಃ ತಾನು ದುಡಿದು ಬಂದಂಥ ಹಣದಿಂದ ತನ್ನ ಉಪಜೀವವನ್ನು ಮಾಡಿಕೊಳ್ಳುವುದು ಮಾತ್ರವಲ್ಲದೆ ಆತನು ಸುವಾರ್ಥ ಸೇವೆಯನ್ನು ಕೂಡ ಮಾಡೋದನ್ನು ನಾವು ನೋಡ್ತೇವೆ. ಆತನು ಬರೀತಾನೆ 2 ಥೆಸಲೋನಿಕ 3:8, ನಾನು ಯಾರ ಹತ್ತಿರೂ ಪುಕ್ಕಟೆಯಾಗಿ ಊಟ ಮಾಡಲಿಲ್ಲ, ಯಾರ ಹತ್ತಿರೂ ನಾನು ಕೇಳಿ ತಗೊಳ್ಳಿಲ್ಲ ಎಂಬುದಾಗಿ. ಮತ್ತು ಆತನ ಆರೋಗ್ಯ ಚೆನ್ನಾಗಿತ್ತ. ಆತನಿಗೆ ಬರೀತಾರೆ ಬೈಬಲ್ನಾಗ, ಶೂಲಗಳು ಚುಚ್ಚುತ್ತಿದ್ದು ಅಂತ್ರಿ. ಅವನು ಸ್ವಾಮಿಗೆ 3 ಸರಿ ಪ್ರಾರ್ಥನೆ ಮಾಡಿ ಕೇಳಿದ, ಸ್ವಾಮಿ ನನ್ನನ್ನು ಸ್ವಸ್ಥಪಡಿಸು. ಸ್ವಾಮಿ ಉತ್ತರ ಏನು? ನನ್ನ ಕೃಪೆಯೇ ನಿನಗೆ ಸಾಕು, ನನ್ನ ಕೃಪೆ ನಿನಗೆ ಸಾಕು ಎಂಬುದಾಗಿ. ಈ ಒಂದು ಸ್ಥಿತಿಯಲ್ಲಿ ನಾವೇನರ ಇದ್ದಿದ್ದರೆ ಬಿಟ್ಟು ಓಡಿ ಹೋಗಿಬಿಡ್ತಿದ್ದೀವ್ರಿ. ಎಂತಹ ಸೇವಕನ ಆತನು! ಕ್ರಿಸ್ತಿಯ ಜೀವಿತ ಸುಖದ ಸುಪ್ಪತ್ತಿಗೆ ಅಲ್ಲ. ಯೇಸು ಸ್ವಾಮಿ ಸ್ವತಃ ಹೇಳ್ತಾರೆ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ನಾನು ಲೋಕವನ್ನು ಜಯಿಸಿದ್ದೇನೆ, ಧೈರ್ಯವಾಗಿರ್ರಿ ಎಂಬುದಾಗಿ ಹೇಳುವುದನ್ನು ನಾವು ನೋಡ್ತೇವೆ. ದೇವರು ನಮಗೆ ಸ್ವತಂತ್ರವನ್ನು ಕೊಟ್ಟಿದ್ದಾನ್ರಿ, ಒಳ್ಳೆಯದನ್ನು ಕೆಟ್ಟದ್ದನ್ನು ಆಯ್ದುಕೊಳ್ಳುವುದಕ್ಕೆ. ನಾವು ಒಳ್ಳೆಯದನ್ನೇ ಆಯ್ದುಕೊಳ್ಳುವುದಕ್ಕೋಸ್ಕರ ನಾವು ಪ್ರಯಾಸ ಪಡುವವನಾಗೋಣ. ನೀನು ಒಳ್ಳೆಯದನ್ನು ಆರಿಸಿಕೊಂಡು ಒಳ್ಳೆಯದನ್ನು ಮಾತ್ರ ಮಾಡುವವನಾಗಿ ಬದುಕಿ ಬಾಳುವನಾಗು ಎಂಬುದಾಗಿ. ನಂತರ
ಅದರ ರುಚಿಯನ್ನು ನೀನು ಕಾಣಲಿಕ್ಕೆ ಸಾಧ್ಯ ಎಂಬುದಾಗಿ. ಆತನನ್ನೇ ಆತುಕೊಂಡು ಜೀವಿಸುವಾಗ ಆ ರುಚಿ ಏನೆಂಬುದು ನಮಗೆ ಅರ್ಥ ಆಗ್ತದೆ. ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ ಎಂಬುದಾಗಿ ವಾಕ್ಯವು ಬರೆಯಲ್ಪಟ್ಟಿದೆ. ಸರ್ವೋತ್ತಮನು ಎಂಬುದಾಗಿ ಅನುಭವದಿಂದ ತಿಳಿದುಕೊಳ್ಳಿರಿ ಎಂಬುದಾಗಿ ನಾವು ಆತನನ್ನು ಅನುಭವಿಸಬೇಕು. ಆಗ ಮಾತ್ರ ಅದರ ರುಚಿ ಅನ್ನುವಂಥದ್ದು ಗೊತ್ತಾಗುತ್ತೆ. ನಿನ್ನ ದೇವರಿಗೆ ನೀನು ಸರಿಯಾಗಿ ನಡೆದುಕೊಂಡರೆ, ಆತನ ಆಜ್ಞೆಗಳನ್ನು ಸರಿಯಾಗಿ ನಡೆಸಿಕೊಂಡು ಹೋದರೆ ನಿನಗೆ ಜೀವನದಲ್ಲಿ ಜಯ ಖಂಡಿತ ಎಂಬುದಾಗಿ. ಯಾಕೋಬ 1:13 ಈ ರೀತಿಯಾಗಿ ಹೇಳ್ತಿದ್ರೆ, ದೇವರು ಕೆಟ್ಟದ್ದಕ್ಕೆ ಕಾರಣನಲ್ಲ, ನೀನು ಆತನನ್ನು ನಂಬಿ ಜೀವಿಸುವಾಗ ಆತನು ನಿನ್ನ ಜೊತೆ ಸದಾಕಾಲವೂ ಇರುವ ಆತನಾಗಿದ್ದಾನೆ ಎಂಬುದಾಗಿ. ಆತನನ್ನು ನಂಬಿ ಆತನ ಮೇಲೆ ಭಾರ ಹಾಕಿ ನಾವು ಜೀವಿಸುವಾಗ ಆತನು ನಮ್ಮನ್ನು ಕೈ ಹಿಡಿದು ನಡೆಸಲು ಆತನು ಶಕ್ತನಾಗಿದ್ದಾನೆ ಎಂಬುದಾಗಿ. ಕೀರ್ತನ ಭಾಗದಲ್ಲಿ ನನಗೆ ಅತಿ ಪ್ರಿಯವಾದಂಥ ಒಂದು ವಚನ ರೀ, ಕೀರ್ತನೆ 37:25. ಈವರೆಗೂ ನೀತಿವಂತನು ದಿಕ್ಕಿಲ್ಲದೆ ಬಿದ್ದಿರೋದನ್ನಾಗಲಿ ಅವನ ಸಂತತಿಯವರು ಭಿಕ್ಷೆ ಬೇಡಿ ತಿನ್ನುವುದನ್ನಾಗಲಿ ನಾನು ನೋಡಲಿಲ್ಲ. ಎಂಥ ಸುಂದರವಾದಂಥ ವಾಕ್ಯ. ಮೊದಲನೇದು, ನೀತಿವಂತನು ಭಿಕ್ಷೆ ಬೇಡೋದನ್ನು ನಾನು ನೋಡಲಿಲ್ಲ ಎಂಬುದಾಗಿ ಹೇಳ್ತಾನೆ. ಎರಡನೇದು, ಆತನ ಸಂತತಿಯವರು, ನನ್ನ ಮುತ್ತಜ್ಜ, ಅಜ್ಜ, ಅಪ್ಪ, ನಾನು, ನನ್ನ ಮಕ್ಕಳು, ಸಂತತಿಯವರು ಭಿಕ್ಷೆ ಬೇಡಿ ತಿನ್ನೋದನ್ನು ನಾನು ನೋಡಲಿಲ್ಲ ಎಂಬುದಾಗಿ. ಹೌದು, ತನ್ನ ಮಕ್ಕಳನ್ನು ಆತನು ಸದಾಕಾಲವೂ ಕರುಣಿಸಿ ಕಾಪಾಡಿ ಕೈ ಹಿಡಿದು ನಡೆಸಲು ಆತನು ಶಕ್ತನಾಗಿದ್ದಾನೆ. ಆತನು ಇದುವರೆಗೂ ಜೀವಿತರ ಪಟ್ಟಿಯಲ್ಲಿಟ್ಟು ಸಾಕಿಸಲು ಇದ್ದಾನೆ. ಅಂದರೆ ನೀನು ಸರ್ವಶಕ್ತನಾದ ತಂದೆಯಾದ ದೇವರಿಗೆ ನಿನ್ನ ಕೊಡುಗೆ ಏನಾಗಿದೆಯಪ್ಪ? ನಮ್ಮನ್ನು ನಡೆಸಿದಂಥ ಕರ್ತನಿಗೆ ನಿನ್ನ ಕೊಡುಗೆ ಏನು? ತನ್ನ ಸ್ವಂತ ಮಗನನ್ನು ನಮ್ಮೆಲ್ಲರಿಗೋಸ್ಕರ ಸಜೀವ ಯಜ್ಞವಾಗಿ ಅರ್ಪಿಸಿದ ತಂದೆ ದೇವರು ನನ್ನನ್ನು ನಿನ್ನನ್ನು ಪ್ರೀತಿಸಿರುವುದರಿಂದಲೇ ಆತ ನಮ್ಮನ್ನು ಶಾಶ್ವತವಾಗಿ ಪ್ರೀತಿಸಿದ್ದಾನೆ. ಈ ಯೇಸು ಕ್ರಿಸ್ತನ ಶ್ರಮ ಮರಣ ದಿನಗಳಲ್ಲಿ ನಾವು ಸ್ಮರಿಸಿಕೊಳ್ಳೋಣ. ಆಡುಗಳ ಹೋತುಗಳ ಬದಲಾಗಿ ದೇವರು ತನ್ನ ಸ್ವಂತ ಮಗನನ್ನೇ ನಮಗೆ ಯಜ್ಞವಾಗಿ ಅರ್ಪಿಸಿದನು. ನಮ್ಮೆಲ್ಲರಿಗೂ ಗೊತ್ತುಂಟಿದೆ. ನಾನು ಮಾಡಬಾರದಂಥ ಕೆಟ್ಟ ಕೈಗಳಿಂದ ಮಾಡಿದ ಕೆಟ್ಟ ಕೆಲಸಗಳಿಗೋಸ್ಕರ ಆತನು ತನ್ನ ಕೈಗಳಿಗೆ ಮೊಳೆಗಳನ್ನು ಹೊಡಿಸಿಕೊಂಡನು. ನಾನು ನಡೆಯಬಾರದ ಸ್ಥಳದಲ್ಲಿ ನಾನು ನಡೆದದ್ದಕ್ಕಾಗಿ ತನ್ನ ಕಾಲುಗಳಿಗೆ ಮೊಳೆ ಹೊಡಿಸಿಕೊಂಡನು. ನನ್ನ ಕೆಟ್ಟ ಯೋಚನೆಗಳಿಗೋಸ್ಕರ ಆತನು ತನ್ನ ತಲೆಯ ಮೇಲೆ ಮುಳ್ಳಿನ ಕಿರೀಟವನ್ನು ಇರಿಸಿಕೊಂಡನು. ನಾನು ಸುಂದರವಾಗಿ ಕಾಣಲು ಆತನು ತನ್ನ ಮುಖಕ್ಕೆ ಉಳಿಸಿಕೊಂಡನು. ಆತನು ಕುರೂಪಿಯಾದನು. ಈ ದಿನಗಳಲ್ಲಿ ನಾವು ತಪ್ಪದೇ ಆ ಸರ್ವಶಕ್ತನಿಗೆ ಕೃತಜ್ಞತೆಯನ್ನು ಸಲ್ಲಿಸಲೇಬೇಕು. ಯಾಕಂದರೆ ನನಗೋಸ್ಕರ ನಿನಗೋಸ್ಕರ ಮಧ್ಯಸ್ಥಿಕೆಯನ್ನು ವಹಿಸಿ ತನ್ನ ಪ್ರಾಣವನ್ನು ಯಜ್ಞವಾಗಿ ಅರ್ಪಿಸಿದ್ದಾನೆ. 2026 ವರ್ಷಗಳು ಗತಿಸುವುದು ಆತನು ಉಪಕಾರ ಸ್ಮರಿಸಬೇಕು, ಸ್ಮರಿಸುತ್ತಲೇ ಇರಬೇಕು ಎಂಬುದಾಗಿ. ಕೆಲವೊಂದು ಸಾರಿ ನಾವು ಅನ್ಕೊಂತೀವ್ರಿ, ದೇವರ ಚಿತ್ತದಂಗೆ ನಾನು ನಡ್ಕೊಂಡೇನ್ರಿ, ಆದರೆ ಜೀವನದಲ್ಲಿ ಸಂತೋಷ ಇಲ್ಲ, ಸಮಾಧಾನ ಇಲ್ಲ ಎಂಬುದಾಗಿ. ಇಬ್ರಿಯ 10:36 ಈ ರೀತಿಯಾಗಿ ಹೇಳ್ತದ್ರಿ, ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನ ಫಲವನ್ನು ಹೊಂದಬೇಕಾದರೆ ನಿನಗೆ ತಾಳ್ಮೆ ಬೇಕು. ತಡವಾದರೂ ಆತನು ನಿನ್ನನ್ನು ಸಂತೈಸುವ ಆತನಾಗಿದ್ದಾನೆ. ತಾಳ್ಮೆಯಿಂದಿರಬೇಕು. ಜೊತೆಗೆ ಪ್ರಾರ್ಥನಾ ಜೀವಿತ, ಒಳ್ಳೆಯ ನಡೆ ನುಡಿಗಳು ಇರುವಾಗ ಮಾತ್ರ ಆತನು ನಿನ್ನನ್ನು ನಡೆಸುವ ಆತನಾಗಿದ್ದಾನೆ ಎಂಬುದಾಗಿ. ಮತ್ತಾಯ 21:22 ವಚನ,
ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವರೋ ಅದನ್ನೆಲ್ಲ ಹೊಂದಿಕೊಳ್ಳುವಿರಿ ಎಂಬುದಾಗಿ ಕರ್ತನು ಹೇಳುವುದನ್ನು ನಾವು ನೋಡ್ತೇವೆ. ನಮಗೆ ವಾಗ್ದಾನ ಕೊಡಲ್ಪಟ್ಟಿದೆ. ಕೀರ್ತನೆ 91:14-16 ನಾವು ನೋಡುವಾಗ, ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು, ಉದ್ಧರಿಸುವೆನು, ಸದುತ್ತರ ದಯಪಾಲಿಸುವೆನು, ದೀರ್ಘಾಯುಷ್ಯವನ್ನು ಕೊಟ್ಟು ತೃಪ್ತಿಪಡಿಸುವೆನು ಎಂಬುದಾಗಿ ವಾಗ್ದಾನ ಕೊಡಲ್ಪಟ್ಟಿದೆ. ಇನ್ನೊಂದು ಸಾರಿ ಓದ್ತೇನೆ. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು, ಕೇಡಿನ ಬಂಧದಿಂದ ಆತನು ರಕ್ಷಿಸಿ ನಡೆಸುವೆನು, ಉದ್ಧರಿಸುವೆನು, ಜೀವನದಲ್ಲಿ ಆತನು ಉದ್ಧಾರ ಮಾಡುವೆನು, ಮತ್ತು ಸದುತ್ತರವೊಂದೇ ಪಾಲಿಸುವೆನು. ಆತನು ಕೇಳುವಾಗ ಆತನ ಪ್ರಶ್ನೆಗೆ ನಾನು ಉತ್ತರವನ್ನು ಕೊಡುವೆನು ಎಂಬುದಾಗಿ, ದೀರ್ಘಾಯುಷ್ಯವನ್ನು ಕೊಟ್ಟು ಆತನನ್ನು ತೃಪ್ತಿಪಡಿಸುವೆನು ಎಂಬುದಾಗಿ ಬರೆಯಲ್ಪಟ್ಟಿದೆ. 70 ವರ್ಷ, ಬಲ ಹೆಚ್ಚಿದರೆ 80 ವರ್ಷ. ಹೌದು, ಅದರ ನಂತರವೂ ಸಿಗುವಂತಹ ಕೃಪೆಯನ್ನು ಆತನು ದಯಪಾಲಿಸಿ ನಡೆಸ್ತಾನೆ. ಜೊತೆಗೆ ಸಂತೃಪ್ತಿ ಜೀವಿತ ನಮ್ಮದಾಗಿರಬೇಕು ಎಂಬುದಾಗಿ. ಸಂತೃಪ್ತಿ ಗುಣಗುಡ್ತೇವೆ ನಾವು ಎಂಬುದಾಗಿ ಆಗಲೇ ನೋಡಿದ್ವಿ. ಸಂತೃಪ್ತಿಯ ಜೀವಿತ ಇದ್ದಿದ್ದರಲ್ಲೇ ತೃಪ್ತಿಯಾಗಿ ಜೀವಿಸುವಂಥದ್ದು. ದುರಾಶೆಗಳು ಬೇಡ, ಅವು ನಾಶನಕ್ಕೆ ನಡೆಸ್ತವೆ. 1 ತಿಮೋತಿ 6:10, ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲ ಕಾರಣವಾಗಿದೆ. ನಮ್ಮೆಲ್ಲರಿಗೂ ಗೊತ್ತೈತ್ರಿ ಇದು. ಹಣದ ಆಸೆ ಇರಬೇಕ್ರಿ, ಆದ್ರೆ ದುರಾಶೆ ಇರಬಾರ್ದು. ಇದು ನನಗೆ ಇರಲಿ, ಇದು ನನಗೆ ಇರಲಿ, ಅದು ನನಗೆ ಬರಲಿ, ಅದು ನನಗೆ ಬರಲಿ, ಎಲ್ಲವೂ ನನಗೆ ಬರಲಿ ಎಂಬ ದುರಾಸೆ ಬೇಡ ಎಂಬುದಾಗಿ ಇಬ್ರಿಯ 13:15 ಹೇಳ್ತೈತ್ರಿ. ದ್ರವ್ಯಾಶೆ ಇಲ್ಲದವರಾಗಿರ್ರಿ, ನಿಮಗಿರೋದರಲ್ಲೇ ತೃಪ್ತವಾಗಿರ್ರಿ. ದ್ರವ್ಯಾಶೆ, ಬೆಳ್ಳಿ, ಬಂಗಾರ, ವಜ್ರ, ವೈಡೂರ್ಯ, ಇವುಗಳ ಆಶೆ ನಮ್ಮ ಕ್ರೈಸ್ತರಿಗೆ ಇದು ಭಾಳ ಕಡಿಮೆ ರೀ. ಬಂಗಾರ ಬೆಳ್ಳಿ ಬಗ್ಗೆ ಅಷ್ಟು ಆಸೆ ಇಲ್ಲ. ಆದರೆ ಕೆಲವು ನಮ್ಮ ಫ್ರೆಂಡ್ಸ್ ಅದಾರೆ, ವರ್ಷಕ್ಕೆ ಏನಿಲ್ಲಂದ್ರೂ ಬೇಡ, ಅದು ಹೇಳೋದು ಸಿಕ್ಕಾಪಟ್ಟಿ ಬಂಗಾರವನ್ನು ತಗೊಳ್ಳೋದು ದ್ರವ್ಯಾಶೆ. ಇನ್ನು ಲೂಕ 12:15 ಹೇಳ್ತದ್ರಿ, ಎಲ್ಲ ಲೋಭಕ್ಕೂ ಎಚ್ಚರವಾಗಿರ್ರಿ, ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ಲೋಭ, ಅತಿಯಾದ ಆಶೆ ಅದು ಕೂಡ ಕೆಟ್ಟದ್ದಾಗಿದೆ. ಮತ್ತಾಯ 6:19-21 ಹೇಳ್ತದ್ರೆ, ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಕೊಳ್ಬೇಡ್ರಿ, ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕಳ್ಳರು ಕನ್ನ ಕೊರಿತಾರೆ. ನಿನ್ನ ಗಂಟು ಇದ್ದಲ್ಲೇ ನಿನ್ನ ಮನಸ್ಸು ಇರ್ತದೆ ಅಂದರೆ ಹೌದು. ಭೂಲೋಕದಲ್ಲಿ ಗಂಟು ಇಟ್ಟು ಮಾಡಿಕೊಳ್ಳುವಂಥದ್ದು ಅದು ವ್ಯರ್ಥವಾದಂಥದ್ದು. ಯಾಕೆಂದರೆ ನಾವು ಏನನ್ನು ತೆಗೆದುಕೊಂಡು ಬರಲಿಲ್ಲ, ಏನನ್ನು ತೆಗೆದುಕೊಂಡು ಹೋಗಲಿಲ್ಲ. ಸಂತೃಪ್ತಿಯ ಜೀವಿತ ನಮ್ಮದಾಗಿರಬೇಕೆಂಬುದಾಗಿ ಕೋವಿಡ್ ಸಮಯದಲ್ಲಿ ನಾವು ಅನುಭವಿಸಿದ್ದೀವಿ ರೀ. ನಾವು ಕೆಲಸಕ್ಕೂ ಹೋಗಲಿಲ್ಲ, ಮನೆಯಲ್ಲೇ ಇದ್ದುಕೊಂಡು ನಮ್ಮ ಜೀವನ ನಡೀತ್ರಿ. ಹೆಂಗೆ ನಡೀತು ಯೋಚನೆ ಮಾಡಿ ನೋಡುವಾಗ ಭಾಳ ಆಶ್ಚರ್ಯ ಅನ್ನಿಸ್ತೈತೆ ರೀ. ನಾವು ಮನೆಯಲ್ಲಿ ಇದ್ದುಕೊಂಡು 2 ತಿಂಗಳು ದುಡಿಲಾರ್ದ ನಾಳೆ ದುಡಿಲಿಕ್ಕೆ ಹೋಗ್ಲಿಕ್ಕೆ ಹೆಂಗಪ್ಪ ಅಂತ ಅನ್ನುವಂಥ ಚಿಂತಾಜನಕ ದಿನಗಳಲ್ಲಿ ನಾವು ಆ ದಿನಗಳನ್ನು ಕಳೆದು ಬಂದ್ವಿ. ಹ್ಯಾಂಗೆ ಕಳೆದವೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಆದರೆ ಚಿಂತಾಭಾರವನ್ನು ಆತನ ಮೇಲೆ ಹಾಕುವಾಗ ಆತನು ನಡೆಸುವ ಆತನಾಗಿದ್ದಾನೆ. ಒಂದು ಕತೆ ಈ ರೀತಿಯಾಗಿದೆ. ಒಬ್ಬ ಸಾಹುಕಾರ ತನ್ನ ಮನೆಯ ಕಿಟಕಿಯಿಂದ ಹೊರಗಡೆ ಕಸ ಆಯ್ತಾ ಇರುವಂಥ ಒಬ್ಬ ಬಡ ಮನುಷ್ಯನನ್ನು ನೋಡಿದಂತೆ. ನೋಡಿ ಅಂದ, ಓ ಧನ್ಯವಾದಗಳು ದೇವರೇ, ನಿನಗೆ ಕೃತಜ್ಞತೆಗಳು. ಆ ಬಡವನ ಹಾಗೆ ನಾನು ಇಲ್ಲವಲ್ಲ ಅಂದುಕೊಂಡು ತೃಪ್ತಿಪಟ್ಟ. ಬಡವ ಕಸ ಆಯ್ತಾ ಮುಂದೆ ಹೋಗ್ತಾ ಇದ್ದರೆ ಅಲ್ಲಿ ಒಬ್ಬ ಹುಚ್ಚ ಹೊಂಟಿದ್ದ. ಅರ್ಬಿಯೆಲ್ಲ ಹರ್ಕೊಂಡು ಹುಚ್ಚರ ಹಾಗೆ ಹೊಂಟಿದ್ದ. ಆ ಬಡವ ಅಂದ್ಕೊಂಡ, ಓ ಥ್ಯಾಂಕ್ ಯು